ನಮಸ್ಕಾರ ಸ್ನೇಹಿತರೆ, GPSTR HSTR ಕ್ರೈಸ್ಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಪ್ರಶ್ನೆ ಮತ್ತು ಉತ್ತರ. ಇವತ್ತಿನ ಮೊದಲನೇ ಪ್ರಶ್ನೆ, ವಾಟ್ ಈಸ್ ದಿ ಮಾಲಿಕ್ಯುಲರ್ ಮಾಸ್ ಆಫ್ ಗ್ಲೂಕೋಸ್? ಆಪ್ಷನ್ ಎ 180 ಅಟಾಮಿಕ್ ಮಾಸ್ ಯೂನಿಟ್, ಆಪ್ಷನ್ ಬಿ 120 ಅಟಾಮಿಕ್ ಮಾಸ್ ಯೂನಿಟ್, ಆಪ್ಷನ್ ಸಿ 150 ಅಟಾಮಿಕ್ ಮಾಸ್ ಯೂನಿಟ್, ಆಪ್ಷನ್ ಡಿ 160 ಅಟಾಮಿಕ್ ಮಾಸ್ ಯೂನಿಟ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ, ಮೊದಲು ನಮಗೆ ಗ್ಲೂಕೋಸ್ನ ರಾಸಾಯನಿಕ ಸೂತ್ರ ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ಗ್ಲೂಕೋಸ್ನ ರಾಸಾಯನಿಕ ಸೂತ್ರ C6H12O6 ಸ್ನೇಹಿತರೆ. ಅದೇ ರೀತಿ ಕಾರ್ಬನ್ನ ಪರಮಾಣು ರಾಶಿ ಸಂಖ್ಯೆ 12, ಹೈಡ್ರೋಜನ್ದು 1, ಆಕ್ಸಿಜನ್ದು 16 ಸ್ನೇಹಿತರೆ. ಹಾಗಾಗಿ ಇಲ್ಲಿ ಕಾರ್ಬನ್ ಅಣುಗಳು 6 ಇದ್ದಾವೆ, ಹೈಡ್ರೋಜನ್ ಅಣುಗಳು 12 ಇದ್ದಾವೆ, ಆಕ್ಸಿಜನ್ ಅಣುಗಳು 6 ಇದ್ದಾವೆ. ಎಲ್ಲವೂ ಸೇರಿ ಗ್ಲೂಕೋಸ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಕಾರ್ಬನ್ದು 6 × 12 ಅಟಾಮಿಕ್ ಮಾಸ್ ಯೂನಿಟ್ ಪ್ಲಸ್ 12 × 1 ಅಟಾಮಿಕ್ ಯೂನಿಟ್ ಹೈಡ್ರೋಜನ್ ಮತ್ತು 6 × 16 ಆಕ್ಸಿಜನ್ ಅಟಾಮಿಕ್ ಯೂನಿಟ್. ಈ ಮೂರೂ ಕೂಡ ಸೇರಿಸಿದ್ರೆ ಸ್ನೇಹಿತರೆ 12 × 72 ಪ್ಲಸ್ 12 × 12 ಪ್ಲಸ್ 16 × 96, 72, 12 ಮತ್ತು 96 ಈ ಮೂರನ್ನು ಸೇರಿಸಿದ ಸ್ನೇಹಿತರೆ 180 ಬರುತ್ತೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ 180 ಅಟಾಮಿಕ್ ಮಾಸ್ ಯೂನಿಟ್ ಆಗುತ್ತೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.